ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ತಲೆ ಮೊರಬದಲ್ಲಿ ನವೆಂಬರ್ 13ರಂದು ಮನೆ ಪಕ್ಕದ ಶೆಡ್ನಲ್ಲಿ ಮಲಗಿದ್ದಾಗ ಅನುಮಾನಾಸ್ಪದ ಕೊಲೆ ನಡೆದಿದ್ದು ಬೆಳಕಿಗೆ ಬಂದಿತ್ತು. ಅಡಿವೆಪ್ಪ ತಡಕೋಡ ಕೊಲೆಯಾಗಿದ್ದ ವ್ಯಕ್ತಿ ಯಾರೋ ಕಲ್ಲು ಎತ್ತಿ ಹಾಕಿ ಕೊಂದಿದ್ದ ಶಂಕೆ ವ್ಯಕ್ತವಾದ ಹಿನ್ನೆಲೆ ಪೊಲೀಸ್ ತನಿಖೆ ನಡೆಸಿ ಸತ್ಯ ಬಯಲು ಮಾಡಿದ್ದಾರೆ. ಅಡಿವೆಪ್ಪನ ಹಿರಿಯ ಮಗ ಶಿವಯೋಗಿ ತಡಕೋಡ ಅನನ್ನ ಬಂಧಿಸಿ ವಿಚಾರಿಸಿದಾಗ ತನ್ನ ತಂದೆಯನ್ನ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಗ್ರಾಮದ ಮಹಿಳೆಯೊಂದಿಗಿನ ಅನೈತಿಕ ಸಂಬಂಧ ಹೊಂದಿದ್ದ ಶಿವಯೋಗಿ ಅನೈತಿಕ ಸಂಬಂಧ ವಿರೋಧಿಸಿದ ತಂದೆ ಅಡಿವೆಪ್ಪ ಅನೈತಿಕ ಸಂಬಂಧದಲ್ಲಿ ಮುಳುಗಿ ಹೋಗಿದ್ದ. ಮಗನ ಮದುವೆಗೆ ತಯಾರಿ ನಡೆಸಿದ್ದ ಅಡಿವೆಪ್ಪ ಹೆಣ್ಣು ನೋಡೋಕೆ ಹೊರಟಿದ್ದ ಹಿಂದಿನ ದಿನವೇ ಕೊಲೆಯಾಗಿದ್ದಾನೆ. ಅನೈತಿಕ ಸಂಬಂಧಕ್ಕೆ ತಂದೆ ಅಡ್ಡಿಯಾಗುತ್ತಾನೆಂದು ಕೊಲೆ ಮಾಡಿದ ಶಿವಯೋಗಿ ನವಲಗುಂದ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪೊಲೀಸರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.